ದಿಸ್ ಇಸ್ ದ ಪ್ಯೂರ್ ಪರ್ಫಾರ್ಮೆನ್ಸ್ ಬೈಕ್ ಗಾಯ್ಸ್. ಈ ಗಾಡಿಲಿ ನಾವು ಜಾಸ್ತಿ ಆಟ ಆಡಕ್ ಹೋಗ್ಲೇಬಾರ್ದು. ಸ್ಟ್ರೀಟ್ ಅಲ್ಲಿ ಅಂತೂ ಈ ಗಾಡಿಲಿ ಆಟ ಆಡೋದಕ್ಕೆ ಹೋಗ್ಲೇಬಾರ್ದು. ಒಂದು ಯೂಸ್ಫುಲ್ ಆಗಿ, ಒಂದು ಟೆಸ್ಟ್ಫುಲ್ ಆಗಿ, ಒಂದು ಮಾಡಿಫಿಕೇಶನ್ ಕೂಡ ಮಾಡಿದ್ದಾರೆ ಓನರ್ ಅಂತಾನೆ ಕೂಡ ಹೇಳ್ಬೋದು. ಇದೊಂದೇ ಮಾಡಿಫಿಕೇಶನ್ ಅಲ್ಲ ಇವ್ರು ಮಾಡಿರುವಂತದ್ದು, ಇನ್ನು ಸುಮಾರಾಗಿ ಮಾಡಿಫಿಕೇಶನ್ ಮಾಡಿದ್ದಾರೆ. ನಿಮ್ಗೆ 0 to 100 ಎಷ್ಟು ಬೇಗ ಕುಂತ್ಕೊಂಡ್ ಬಿಡುತ್ತೆ ಅಂದ್ರೆ ಕಣ್ಮುಚ್ ಬಿಡೋಷ್ಟೊತ್ತಿಗೆ ಕುತ್ಕೊಂಡ್ ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. Okay. Relax. ಇಂಜಿನ್ ಮಾತ್ರ ಕಿತ್ಕೊಂಡು ಹೀಟ್ ಆಗ್ತಾ ಇದೆ, ಫೀಲ್ ಆಗ್ತಾ ಇದೆ ಆಕ್ಚುಲಿ ಹೋಗ್ಬೇಕಾದ್ರೆ. ಆದ್ರೂ ದೊಡ್ಡ ರೇಡಿಯೇಟರ್ ಕೊಟ್ಟಿದ್ರು ಕೂಡ ನಾಟ್ ಯೂಸ್ ಅಂತಾನೆ ಕೂಡ ಹೇಳ್ಬೋದು ಈ ಗಾಡಿನ. ಯಾಕಂದ್ರೆ ಈಗ ಬರ್ತಾ ಟ್ರಾಫಿಕ್ ಅಲ್ಲಿ ಓಡಿಸ್ಕೊಂಡ್ ಬಂದೆ, ಹೆವಿ ಹೀಟ್ ಗುರು ಗಾಡಿಲಿ. KTM ಅಲ್ಲಿ ಇರುವಂತ ಇನಿಷಿಯಲ್ ಪಿಕಪ್ ಬೇರೆ ಯಾವ ಗಾಡಿಲೂ ಕೂಡ ಇರೋದಿಲ್ಲ. ಅದ್ರ ಜೊತೆಗೆ ಇದ್ರಲ್ಲಿ ಇರುವಂತ ಅಡ್ರಿನಲ್ಲೂ ಕೂಡ ನೆಕ್ಸ್ಟ್ ಲೆವೆಲ್ ಅಂತಾನೆ ಕೂಡ ಹೇಳ್ಬೋದು. ಈ ಗಾಡಿಲಿ ಬರುವಂತ ವಿಂಡ್ ಬ್ಲಾಸ್ಟ್ ಕಿತ್ಕೊಂಡು ಆರ್ಬಿಡ್ತೀರ, ಆ ಲೆವೆಲ್ ವಿಂಡ್ ಬ್ಲಾಸ್ಟ್ ಇದೆ, ಮತ್ತೆ ಆ ಲೆವೆಲ್ ಇನಿಷಿಯಲ್ ಇದೆ. ಬಡ್ಡಿ ಮಗನ್ ನನ್ ಗಾಡಿಗೆ ಪೆಟ್ರೋಲ್ ಹಾಕ್ಸಿದಕ್ಕಿಂತ ಜಾಸ್ತಿ ಬರೀ ಬೇರೆಯವ್ರ ಗಾಡಿಗೆ ಪೆಟ್ರೋಲ್ ಹಾಕ್ಸಿದ್ದು. ಈ ಗಾಡಿ E20 ಕಂಫರ್ಟೇಬಲ್ ಕೂಡ ಇದೆ. ಎಲ್ಲ ನೀವು ಕಟ್ಟಿದ ಹೆಸರು, ಎಲ್ಲ ನೀವು ಕೊಟ್ಟ ಆಸ್ತಿ, ಎಲ್ಲ ನೀವು ಕೊಟ್ಟಂತ ಕರುಣೆ. ಈ ಕೈ ಕರ್ನಾಟಕದ ಆಸ್ತಿ. ಮುಷ್ಟಿ ಮಾಡಿ ಹೊಡೆದ್ರೆ ಮತ್ತೆ ಎದ್ದು ಬಂದಿದ್ದು ಚರಿತ್ರೆ. ಆಯಂ ಸಾಂಗ್ಯ. ಯಾರಾದ್ರೂ ತಪ್ಪು ಮಾಡಿ ಕಂಡ್ರೆ ಶಿಕ್ಷೆ ಕೊಡಂತ ಗಂಡಸು ಕಣ ನಾನು. ನಾನು ಡೌಟೇ ಕಣಿಲ್ಲ ಕಣ. ನಮ್ಮ ಬೈಕಲ್ಲಿ ದೀಪಾವಳಿ ಬಂದೇ ಬರುತ್ತೆ. ಪಟಾಕಿ ಯಾವಂದೇ ಆಗಿರ್ಲಿ, ಅಂಥವ್ರು ನಾವಾಗಿರ್ಬೇಕು. ಹಲೋ ಗೈಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ. ನಾನು ನಿಮ್ಮ ಪ್ರಶು ಕನ್ನಡಿಗ. ಇವತ್ತು ನಮ್ಮ ಮುಂದೆ ಇದೆ ದಿ KTM ಅವರ ಒನ್ ಅಂಡ್ ಓನ್ಲಿ ಪಾಕೆಟ್ ರಾಕೆಟ್ ಆಗಿರುವಂತ KTM Duke 390. ಬನ್ನಿ ಈ ಗಾಡಿನ ಕಂಪ್ಲೀಟ್ ಆಗಿ ರಿವ್ಯೂ ಮಾಡೋಣ, ಎಕ್ಸ್ಪೀರಿಯನ್ಸ್ ಮಾಡೋಣ, ಏನೇನು ಅಪ್ಗ್ರೇಡ್ ಮಾಡಿದ್ದಾರೆ ಸೆಕೆಂಡ್ ಜನರೇಷನ್ಗೂ ಥರ್ಡ್ ಜನರೇಷನ್ಗೂ ಅಂತ ಕಂಪ್ಲೀಟ್ ಆಗಿ ನಾವು ಡೀಟೇಲ್ ಆಗಿ ತಿಳ್ಕೊಳ್ಳೋಣ. ಬನ್ನಿ. ಫಸ್ಟ್ ಆಫ್ ಆಲ್ ಹೇಳ್ಬೇಕಂದ್ರೆ ನನಗೂ ಕೂಡ ಈ ಗಾಡಿ ಡ್ರೀಮ್ ಬೈಕ್. ಬನ್ನಿ ಮತ್ತೆ ನನಗೆ ತಡ ಮಾಡೋದು, ವಿಡಿಯೋನ ಶುರು ಮಾಡೋಣ. ಇನ್ನು ಗಾಡಿ ಫ್ರಂಟ್ ಲುಕ್ ನೋಡೋದಾದ್ರೆ ನಮಗೆ ಫ್ರಂಟ್ ಬಂದು ನಮಗೆ LED ಹೆಡ್ಲೈಟ್ ಕೂಡ ಕೊಡ್ತಾ ಇದ್ದಾನೆ, ಮತ್ತೆ LED ಡೇ ಟೈಮ್ ರನ್ನಿಂಗ್ ಕೊಡ್ತಾ ಇರುವಂತದ್ದು, ಮತ್ತೆ LED ಇಂಡಿಕೇಟರ್ಸ್ ನ ಕೂಡ ಕೊಡ್ತಾ ಇರುವಂತದ್ದು. ಮತ್ತೆ ಫ್ರಂಟ್ ಲುಕ್ ನೋಡೋದಕ್ಕೆ ಈ ತರ ಇದೆ, ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ಪ್ರಾಬಬ್ಲಿ ಇವರಿಗೆ ಸ್ಟಾಕ್ ಲೈಟ್ ತುಂಬಾ ಅಷ್ಟೊಂದು ಇಷ್ಟ ಆಗಿಲ್ಲ ಅನ್ಸುತ್ತೆ, ಅದಕ್ಕೆ ಒಂದು ಅಡಿಷನಲ್ ಲೈಟ್ ಕೂಡ ಹಾಕಿದ್ದಾರೆ ಕೆಳಗಡೆ ಪ್ರೊಜೆಕ್ಟರ್ ತರ. ಫ್ರಂಟ್ ಇಂದ ನೋಡೋದಕ್ಕೆ ಈ ತರ ಲುಕ್ ಇದೆ, ಕ್ರೇಜಿ ಅಂತಾನೆ ಕೂಡ ಹೇಳ್ಬೋದು ಲುಕ್. ಗಾಡಿಯ ರೇರ್ ಸೆಕ್ಷನ್ ನೋಡೋದಾದ್ರೆ ನಮ್ಗೆ ಒಂದು T ಟೈಪ್ ಟೈಲ್ ಲ್ಯಾಂಪ್ ನ ಕೂಡ ಕೊಡ್ತಾ ಇರುವಂತದ್ದು. ಫುಲ್ ಮಣ್ಣಾಗ್ಬಿಟ್ಟಿದೆ, ರೇರು ಟೈಲ್ ಟೈಡಿ ಎಲ್ಲ ಎತ್ಬಿಟ್ಟಿದ್ದಾರೆ. ಗಾಡಿ ಸ್ವಲ್ಪ ಗಲೀಜ್ ಕೂಡ ಆಗಿದೆ. ಮತ್ತೆ ನಮ್ಗೆ ಸ್ಟಾಕ್ ಟೈಲ್ ಟೈಡಿ ನೋಡೋದಾದ್ರೆ ಇಲ್ಲಿಂದ ಇಷ್ಟುವರೆಗೂ ಕೂಡ ಬರುತ್ತೆ, ತುಂಬಾ ಉದ್ದು. ಇಲ್ಲಿ ಇಮೇಜ್ ಅಲ್ಲಿ ಹಾಕ್ತೀನಲ್ಲ ಆ ತರ ಇದೆ. ಇವ್ರದ್ದು ಅದನ್ನ ತೆಗೆದ್ಬಿಟ್ಟು ಒಂದು ಆಫ್ಟರ್ ಮಾರ್ಕೆಟ್ ಟೈಲ್ ಟೈಡಿ ಹಾಕಿಸಿರುವಂತದ್ದು. ಗಾಡಿ ಲುಕ್ ಬರಬೇಕು ಅಂದ್ರೆ ಸ್ಟಾಕ್ ಟೈಲ್ ಟೈಡಿ ಏನಿರುತ್ತಲ್ಲ ಅದನ್ನ ತೆಗೆದ್ಬಿಟ್ಟು ಒಂದು ಆಫ್ಟರ್ ಮಾರ್ಕೆಟ್ ಟೈಲ್ ಟೈಡಿ ಹಾಕಿದ್ರೆ ಮಾತ್ರ ಕ್ರೇಜಿ ಆಗಿ ಬರುವಂತದ್ದು ಲುಕ್ ಗಾಡಿದು. ಇನ್ನ ಗಾಡಿಯ ಫ್ರಂಟ್ ವೀಲ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 120/70 17 ವೀಲ್ ನ ಕೊಡ್ತಾ ಇರುವಂತದ್ದು. ಅದನ್ನು ಕೂಡ ಟ್ಯೂಬ್ಲೆಸ್ ಟೈರ್ ನ ನೋಡೋದಕ್ಕೆ ಸಿಗುತ್ತೆ. ಇನ್ನ ರೇರ್ ಟೈರ್ ನೋಡೋದಾದ್ರೆ 150/60 17 ವೀಲ್ಸ್ ಸಿಗ್ತಾ ಇರುವಂತದ್ದು. ಎರಡೂ ಕೂಡ ಟ್ಯೂಬ್ಲೆಸ್ ಟೈರ್ ನ ಕೊಡ್ತಾ ಇದ್ದಾನೆ. ಇನ್ನ ಗಾಡಿ ಸ್ಟೆಬಿಲಿಟಿ ಅಂತ ಬಂದಾಗ ಮಚ್ಕಿಂತ ಸ್ಟೇಬಲ್ ಆಗಿ ಕೂಡ ಕೊಟ್ಟಿರುತ್ತೆ, ಯಾಕಂದ್ರೆ ಕ್ರೇಜಿ ಡಿಸೈನಿಂಗ್ ಗಾಡಿದು. ನೀವೇನಾದ್ರೂ ಈ ಗಾಡಿನ ಅಪ್ಪಿ ತಪ್ಪಿ ಆಫ್ ರೋಡ್ ಎತ್ಕೊಂಡು ಹೋಗ್ತೀರಾ ಅಂದ್ರೆ ಎಕ್ಸ್ಟ್ರಾ ದುಡ್ಡು ಇಟ್ಕೊಂಡು ಬಿಟ್ಟಿರಿ ಜಾಬಲ್ಲಿ, ಯಾಕಂದ್ರೆ ವೀಲ್ಸ್ ಯಾವಾಗ ಬೇಕಾದ್ರೂ ಬೆಂಡ್ ಆಗ್ಬೋದು. ಹೇಳಕ್ಕಾಗಲ್ಲ ಯಾವ ಗುಂಡಿಗೆ ಬಿಡ್ತೀರಾ, ಯಾವ ಕಲ್ ಮೇಲೆ ಬಿಡ್ತೀರಾ ಗಾಡಿ ಅಂತ. ಯಾಕಂದ್ರೆ KTM ವೀಲ್ಸ್ ಗಳು ಎಲ್ಲರಿಗೂ ಕೂಡ ಗೊತ್ತಿದೆ, ಯಾವ ಚೂರು ಹಳ್ಳಾಗ್ ಬೀಳಂಗಿಲ್ಲ, ಏನಿಲ್ಲ, ಆಲೆ ವೀಲ್ ಬೆಂಡ್ ಆಗ್ಬಿಡುತ್ತೆ. ಇದೊಂದು ಇದರಲ್ಲಿ ಇರುವಂತಹ ಡಿಸ್ಅಡ್ವಾಂಟೇಜ್. ಇನ್ನ ಗಾಡಿಯ ಫ್ರಂಟ್ ಸಸ್ಪೆನ್ಷನ್ ನೋಡೋದಾದ್ರೆ ನಮಗೆ WP ಅವರ ಏಪೆಕ್ಸ್ ಇನ್ವರ್ಟೆಡ್ ಸಸ್ಪೆನ್ಷನ್ ನ ಕೊಟ್ಟಿರುವಂತದ್ದು. ಕ್ರೇಜಿ ಅಂತಾನೆ ಕೂಡ ಹೇಳ್ಬೋದು. ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಕೂಡ ಮಾಡಬಹುದು, ಕಂಪ್ರೆಷನ್ ಮತ್ತೆ ರೀಬೌಂಡ್ ಎರಡನ್ನೂ ಕೂಡ ಅಡ್ಜಸ್ಟ್ ಮಾಡಬಹುದು ನಾವು ಈ ಗಾಡಿಲಿ. ಇನ್ನ ರೇರ್ ಸಸ್ಪೆನ್ಷನ್ ನೋಡೋದಾದ್ರೆ ರೇರ್ ಬಂದು ಕೂಡ ನಮಗೆ ಸೇಮ್ WP ಏಪೆಕ್ಸ್ ಅವರ ಸ್ಪ್ರಿಂಗ್ ವಿತ್ ಹೈಡ್ರೋಲಿಕ್ ಸಸ್ಪೆನ್ಷನ್ ಕೊಡ್ತಾ ಇರುವಂತದ್ದು. ಇದನ್ನು ಕೂಡ ನಮಗೆ ಪ್ರಿಲೋಡ್ ನ ಅಡ್ಜಸ್ಟ್ ಮಾಡುವಂತದ್ದು ಕೂಡ ಕೊಟ್ಟಿದ್ದಾನೆ. 5 ಸ್ಟೆಪ್ ನಾವು ಪ್ರಿಲೋಡ್ ನ ಕೂಡ ಅಡ್ಜಸ್ಟ್ ಮಾಡಬಹುದು. ನೀವು ಗಾಡಿ ಕೀ ಏನ್ ನೋಡ್ತಿರಲ್ಲ, ಈ ಗಾಡಿ ಕೀಲೆ ನಾವು ರೇರ್ ಸಸ್ಪೆನ್ಷನ್ ನ ಈಸಿಯಾಗಿ ಕೂಡ ಅಡ್ಜಸ್ಟ್ ಮಾಡಬಹುದು. ಅದಕ್ಕೇನೆ ಕೂಡ ಡಿಸೈನ್ ಮಾಡಿರುವಂತದ್ದು. ಇದನ್ನ ನೋಡಿ, ಫುಲ್ ಹಾರ್ಡ್ ಬೇಕಂದ್ರೆ ಹಾರ್ಡ್, ಸಾಫ್ಟ್ ಬೇಕಂದ್ರೆ ಸಾಫ್ಟ್. ಈ ಗಾಡಿ ಸಸ್ಪೆನ್ಷನ್ ಮಾತ್ರ ಕ್ರೇಜಿ ಆಗಿದೆ ಅಂತಾನೆ ಕೂಡ ಹೇಳ್ಬೋದು. ರೋಡ್ ಗೆ ಸಾಕಷ್ಟು ಸ್ಟಿಫ್ ಆಗೇನೆ ಇದೆ, ಬಟ್ ಆಫ್ ರೋಡ್ ಗೆ ನಿಮ್ಗೆ ಯಾವ್ದೇ ಕಾರಣಕ್ಕೂ ಕೂಡ ಅಲ್ವೇ ಇಲ್ಲ ಈ ಗಾಡಿ. ಆಫ್ ರೋಡ್ ಅಂತ ಈ ಗಾಡಿ ಮಾಡೋದಕ್ಕೆ ಹೋಗ್ಲೇಬೇಡಿ. ಇದು ಮಾಡಿರೋದು ಪ್ಯೂರ್ ಪರ್ಫಾರ್ಮೆನ್ಸ್ ಬೈಕ್ ಇದು. ನೀವು ಇದನ್ನ ತಗೊಂಡು ಆಫ್ ರೋಡ್ ಗಿಫ್ ರೋಡ್ ಮಾಡ್ತೀರಾ ಅಂದ್ರೆ ನಿಮ್ಗೊಂದು ಬುದ್ಧಿ ಇಲ್ದೋನು ಅಂತಾನೆ ಅನ್ಕೊಳ್ಳೋದು. ಯಾಕಂದ್ರೆ ಇದೊಂದು ರೋಡ್ಗೋಸ್ಕರ, ರೋಡ್ ಟ್ರ್ಯಾಕ್ ಗೋಸ್ಕರ ಬಿಲ್ಡ್ ಮಾಡಿರುವಂತ ಗಾಡಿ ಇದು. ನಾಕೊಂದ್ ಕ್ರೇಜಿ ಅನ್ಬೋದು. ಇನ್ನ ಗಾಡಿಯ ಬ್ರೇಕ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 320mm ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ರೇಡಿಯಲ್ ಕ್ಯಾಲಿಪರ್ ನ ಕೂಡ ಕೊಡ್ತಾ ಇರುವಂತದ್ದು. ಅದರಲ್ಲೂ ನಮಗೆ ಬೈ ಬ್ರೇಕ್ ಕ್ಯಾಲಿಪರ್ ನ ಕೂಡ ಕೊಡ್ತಾ ಇದ್ದಾನೆ. ನಾವು ಒಂದು 500-600 cc ಗಾಡಿಲೂ ಕೂಡ ನಾವು ಸ್ಟೀಲ್ ಬ್ರೆಡೆಡ್ ಲೈನ್ಸ್ ನಾವು ನೋಡೋದಿಲ್ಲ. ಇದರಲ್ಲಿ ನಮಗೆ ಸ್ಟೀಲ್ ಬ್ರೆಡೆಡ್ ಲೈನ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇನ್ನ ರೇರ್ ಬ್ರೇಕ್ ನೋಡೋದಾದ್ರೆ ರೇರ್ ಬ್ರೇಕ್ ಬಂದು ನಮಗೆ 240mm ಡಿಸ್ಪ್ಲೇ ನೋಡೋದಕ್ಕೆ ಸಿಗ್ತಾ ಇದೆ. ಮತ್ತೆ ನಮಗೆ ಬೈ ಬ್ರೇಕ್ ಕ್ಯಾಲಿಪರ್ ಕೂಡ
ಕೊಟ್ಟಿದ್ದಾನೆ, ಸಿಂಗಲ್ ಪಿಸ್ಟನ್ ಇರುವಂತದ್ದು. ಬ್ರೇಕಿಂಗ್ ನೆಕ್ಸ್ಟ್ ಲೆವೆಲ್ ಗುರು. ನಮಗೆ ರೇರ್ ABS ಮೊದಲು ನಮಗೆ ಸ್ವಿಚಬಲ್ ಇರುತ್ತೆ. ಗಾಡಿ ಬ್ರೇಕಿಂಗ್ ಮಾತ್ರ ಕ್ರೇಜಿ ಅಂತಾನೆ ಕೂಡ ಹೇಳ್ಬೋದು. ಈ ಗಾಡಿಲಿ ಲಚಿಕ್ನೆ ಹೇಳಿದ್ರೆ ಪಚಕ್ನೆ ನಿಂತ್ಕೊಳ್ಳುತ್ತೆ. ಬಟ್ ತುಂಬಾ ಜನ ಏನಕ್ಕೆ ಗಾಡಿ ಬ್ರೇಕಿಂಗ್ ನ ಅರ್ಥ ಮಾಡ್ಕೊಳ್ದೇನೆ ತುಂಬಾ ಜನ ಈ ಗಾಡಿ ಸಾಯ್ತಾ ಇದ್ರು ಅನ್ನೋದು ನನಗೆ ಗೊತ್ತಿಲ್ಲ. ಗಾಡಿಯನ್ನು ಓಡಿಸೋದನ್ನ ಕಲ್ತು ಬಿಡ್ತಾರೆ ಗಾಯ್ಸ್, ಬಟ್ ಕಂಟ್ರೋಲ್ ಮಾಡೋದಿದೆಯಲ್ಲ ತಮಾಷೆ ವಿಚಾರ ಅಂತ ಅಲ್ವೇ ಅಲ್ಲ. ಆಕ್ಚುಲಿ ಹೇಳ್ಬೇಕಂದ್ರೆ KTM ಬ್ರೇಕಿಂಗ್ ನ ಬೇರೆ ಯಾವ ಗಾಡಿನೂ ಕೂಡ ಬೀಟ್ ಮಾಡೋದಕ್ಕಾಗೋದಿಲ್ಲ. ಸೊ ಇನ್ನು ಗಾಡಿ ಇಂಜಿನ್ ಬಗ್ಗೆ ಹೇಳೋದಾದ್ರೆ ನಮಗೆ 398cc ಸಿಂಗಲ್ ಸಿಲಿಂಡರ್ ಲಿಕ್ವಿಡ್ ಕೂಲ್ಡ್ ಇಂಜಿನ್ ಸಿಗ್ತಾ ಇರುವಂತದ್ದು. ಅದರಲ್ಲೂ ನಮಗೆ LC4C ಇಂಜಿನ್ ಸಿಗ್ತಾ ಇರುವಂತದ್ದು. ನಮಗೆ ಇದರಲ್ಲಿ 46 bhp 39 ನ್ಯೂಟನ್ ಮೀಟರ್ ಆಫ್ ಟಾರ್ಕ್ ಸಿಗ್ತಾ ಇದೆ. ಮತ್ತೆ ಮ್ಯಾನ್ಯುವಲ್ ಗೇರ್ ಬಾಕ್ಸ್ ಕೂಡ ಸಿಗ್ತಾ ಇದೆ. ಇದರಲ್ಲಿ ನಮಗೆ ಕ್ವಿಕ್ ಶಿಫ್ಟರ್ ಮತ್ತು ಆಟೋ ಗ್ಲಿಪ್ಪರ್ ಎರಡನ್ನೂ ಕೂಡ ಕೊಟ್ಟಿದ್ದಾನೆ. ಇನ್ನ ಗಾಡಿ ಪವರ್ ಅಂತ ಬಂದಾಗ ಯಾವ್ದೇ ಕಾರಣಕ್ಕೂ ಕೂಡ ಕಂಪನಿಯವರು ನಮಗೆ ಯಾವ್ದೇ ಕಾಂಪ್ರಮೈಸ್ ನ ಮಾಡೇ ಇಲ್ಲ ಅಂತಾನೆ ಕೂಡ ಹೇಳ್ಬೋದು. ನಿಮ್ಗೆ 0 to 100 ಎಷ್ಟು ಬೇಗ ಕುಂತ್ಕೊಂಡ್ ಬಿಡುತ್ತೆ ಅಂದ್ರೆ ಕಣ್ಣು ಮಿಚ್ಕೊಂಡ್ ಬಿಡೋಷ್ಟೊತ್ತಿಗೆ ಕುತ್ಕೊಂಡ್ ಬಿಡುತ್ತೆ, ಗೊತ್ತೇ ಆಗೋದಿಲ್ಲ. ನೋಡಿ ಎಷ್ಟು ಬೇಗ ಕುಂತ್ಕೊಂಡ್ಬಿಡ್ತು 0 to 100. ನಕ್ಕನ್ ಕ್ರೇಜಿ ಮಾತ್ರ ಗಾಡಿ. ಒಬ್ಬ ಪ್ಯೂರ್ ಪರ್ಫಾರ್ಮೆನ್ಸ್ ಬೈಕರ್ ಆಗಿದ್ದವನ್ಗೆ ಈ ಗಾಡಿ ಪರ್ಫೆಕ್ಟ್ಲಿ ಸೂಟ್ ಅಂತಾನೆ ಹೇಳ್ಬೋದು. ಗಾಡಿಲಿ ಒಂದಷ್ಟು ಪಾರ್ಟ್ಸ್ ಗಳು ಎಲ್ಲೋ ಎಗ್ರಕೊಂಡ್ಬಿಟ್ಟಿದೆ. ಓನರು ಎಸ್ಥೆಟಿಕ್ ಚೆನ್ನಾಗಿ ಕಾಣಿಸ್ತಾ ಇಲ್ಲ ಅಂದ್ಬಿಟ್ಟು ಏನೋ ತೆಗೆದಾಕಿದ್ದಾರೆ. ಆದ್ರೂ ಕೂಡ ಗಾಡಿ ಒಂದು ಲೆವೆಲ್ ಚೆನ್ನಾಗಿ ಕಾಣ್ತಾ ಇದೆ. ಆರೆಂಜ್ ಕಲರ್ ಫ್ರೇಮ್ ಎಷ್ಟು ಸಕದಾಗ ಕಾಣ್ತಾ ಇದೆ. ಇನ್ನ ಗಾಡಿ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಹೇಳೋದಾದ್ರೆ ನಮಗೆ 182 mm ಗ್ರೌಂಡ್ ಕ್ಲಿಯರೆನ್ಸ್ ನೋಡೋದಕ್ಕೆ ಸಿಗ್ತಾ ಇದೆ. ಕ್ರೇಜಿ ಅಂತಾನು ಕೂಡ ಹೇಳ್ಬೋದು. 182 mm ಗ್ರೌಂಡ್ ಕ್ಲಿಯರೆನ್ಸ್ ಇಂಡಿಯನ್ ರೋಡ್ಸ್ಗೆ ತುಂಬಾನೇ ಬೇಜಾನಾಯ್ತು. ಅದು ಸಿಂಗಲ್ ಹೋಗ್ಬೇಕಾದ್ರೆ ನಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ. ಅದೇ ನಾವೇನಾದ್ರು ಪಿಲಿಯನ್ ಏನಾದ್ರು ಹಾಕೊಂಡು ಹೋಗ್ಬೇಕಾದ್ರೆ ನಮಗೆ ಗ್ರೌಂಡ್ ಕ್ಲಿಯರೆನ್ಸ್ ತುಂಬಾನೇ ಕೂಡ ಕಮ್ಮಿ ಆಗುತ್ತೆ. ಅವಾಗ ನಮಗೆ ಡಿಸ್ಅಡ್ವಾಂಟೇಜ್ ಕೂಡ ಆಗುತ್ತೆ. ಅದು ಇದೊಂದು ನೆಗೆಟಿವ್ ಅಂತಾನು ಕೂಡ ಹೇಳ್ಬೋದು ಈ ಗಾಡಿಲಿ. 46 bhp ಏನ್ ಫೀಲ್ ಆಗುತ್ತಲ್ಲ ಇನಿಷಿಯಲ್ ಅಲ್ಲಿ ಆ bhp ಯಾವ ಲೆವೆಲ್ ಫೀಲ್ ಆಗುತ್ತೆ ಅಂದ್ರೆ ನೀವು ಇಮ್ಯಾಜಿನೇಷನ್ ಮಾಡ್ಕೊಂಡಿರೋದು ಚಾನ್ಸೇ ಇಲ್ಲ. ಯಾಕಂದ್ರೆ ಆ ಲೆವೆಲ್ ಫೀಲ್ ಮಾಡುತ್ತೆ. ಇನ್ನ ಗಾಡಿ ಸ್ಪೀಡೋಮೀಟರ್ ಬಗ್ಗೆ ಹೇಳೋದಾದ್ರೆ ಇಲ್ಲೊಂದು ದೊಡ್ಡದಾಗ ಒಂದು RPM ಬಾರ್ ಇದೆ. ಮತ್ತೆ ಇಲ್ಲೊಂದು ಫ್ಯೂಲ್ ಇಂಡಿಕೇಶನ್ ಇದೆ. ಮತ್ತೆ ಇಲ್ಲಿ ಗಾಡಿ ಇಂಜಿನ್ ಟೆಂಪರೇಚರ್ ಕೂಡ ನೋಡೋದಕ್ಕೆ ಸಿಗುತ್ತೆ ನಮಗೆ. ಅದ್ರ ಜೊತೆಗೆ ಇಲ್ಲಿ ಬೇರೆ ಎಲ್ಲ ನಮಗೆ ಗಾಡಿಲಿ ಏನೇನು ಮಾಲ್ ಫಂಕ್ಷನ್ ಇದೆ ಅಂತ ಕೂಡ ಮೇಲೆಲ್ಲ ಹೈಲೈಟ್ ಮಾಡುತ್ತೆ. ಅದ್ರ ಜೊತೆಗೆ ನಮಗೆ ಇಲ್ಲೊಂದು ನ್ಯೂಟ್ರಲ್ ಲ್ಯಾಂಪ್ ಇದೆ. ಇಂಜಿನ್ ಟೆಂಪರೇಚರ್ ಒಂದು ಕೂಡ ತೋರಿಸುತ್ತೆ, ಓಕೆ ಇದ್ರೆ ಹೋಗ್ಬೋದು ಅಂತ. ಮತ್ತೆ ಗಾಡಿ ಸ್ಪೀಡ್ ಕೂಡ ಇಲ್ಲೇ ತೋರಿಸುತ್ತೆ. ಅದ್ರ ಜೊತೆಗೆ ನಮಗೆ ಇಲ್ಲಿ ABS ಆನ್ ಆಫ್ ಇದೆಯಾ, ಇಲ್ಲ ಟ್ರಾಕ್ಷನ್ ಕಂಟ್ರೋಲ್ ಆನ್ ಆಫ್ ಇದೆಯಾ, ಗಾಡಿ ಟೋಟಲ್ ಎಷ್ಟು ಓಡಿದೆ, ಇರುವಂತ ಫ್ಯೂಲ್ ಅಲ್ಲಿ ಎಷ್ಟು ಓಡುತ್ತೆ, ನೀವು ಎಷ್ಟು ಫ್ಯೂಲ್ ಇದೆ ಅಂತ ಹೇಳಿ ಕೂಡ ತೋರಿಸುತ್ತೆ. ಮತ್ತೆ ನಿಮಗೆ ಟೈಮು ಕೂಡ ಇಲ್ಲೇ ಹಾಕೊಬಹುದು. ಇವತ್ತೆಷ್ಟು ಡೇಟು ಟೈಮು ಅದನ್ನು ಕೂಡ ನೀವು ಯಾವ ಬೇಕಂಗೆ ಸೆಟ್ ಮಾಡಬಹುದು ಗೈಸ್. ಮತ್ತೆ ನಮಗೆ ಗಾಡಿಲಿ ನಮಗೆ 3 ರೈಡಿಂಗ್ ಮೂಡ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಒಂದು ಸ್ಟ್ರೀಟ್, ಮತ್ತೆ ರೈನ್, ಮತ್ತೆ ಇನ್ನೊಂದು ಟ್ರ್ಯಾಕ್ ಅಂದ್ಬಿಟ್ಟು. ಟ್ರ್ಯಾಕ್ ಮೂಡ್ ಹಾಕೊಂಡ್ರೆ ಗಾಡಿ ಕಿತ್ಕೊಂಡು ನುಗ್ಗುತ್ತೆ ಗುರು. ಈಗ ನಾನು ಹಾಕೊಂಡಿದ್ದೀನಿ ಟ್ರ್ಯಾಕ್ ಮೂಡ್ ಅಲ್ಲಿ ರನ್ ಆಗ್ತಾ ಇರುವಂತದ್ದು. ಅದನ್ನ ಒಂದ್ ಕಡೆ ಇಟ್ಕೊಂಡ್ರೆ ಇದರಲ್ಲಿ ಸೂಪರ್ ಮೋಟೋ ABS ಇದೆ. ಮತ್ತೆ ಟ್ರಾಕ್ಷನ್ ಕಂಟ್ರೋಲ್ ಇದೆ. ಟ್ರಾಕ್ಷನ್ ಕಂಟ್ರೋಲ್ ಕೂಡ ಸ್ವಿಚಬಲ್ ಮಾಡ್ಕೊಬಹುದು. ಮತ್ತೆ ABS ಕೂಡ ನಾವು ರೇರ್ ಬಂದು ನಾವು ಕಂಪ್ಲೀಟ್ ಆಗಿ ಕೂಡ ಆಫ್ ಮಾಡ್ಕೋಬಹುದು. ಮತ್ತೆ ಈ ಗಾಡಿಲಿ ನಮಗೆ ರೈಡ್ ಬೈ ವೈರ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಅಷ್ಟೇ ಯೂಸ್ಫುಲ್ ಕೂಡ ಇದೆ ಗುರು. ಗಾಡಿಲಿ ಜೊತೆಗೆ ಲಾಂಚ್ ಕಂಟ್ರೋಲ್ ಕೂಡ ಕೊಟ್ಟಿದ್ದಾನೆ. ಇದರಲ್ಲಿ ಗಾಡಿಲಿ ಅಟ್ಯಾಚ್ ಬಾತ್ರೂಮ್ ಒಂದ್ ಬಿಟ್ಟು ಇನ್ನೆಲ್ಲಾನು ಕೂಡ ಕೊಟ್ಟಿದ್ದಾನೆ ಈ ಗಾಡಿ ಸ್ಪೀಡೋಮೀಟರ್ ಅಲ್ಲಿ. ಗಾಡಿ ಸೀಟ್ ಹೈಟ್ ಬಗ್ಗೆ ಹೇಳೋದಾದ್ರೆ 820 mm ಸೀಟ್ ಹೈಟ್ ಇದೆ. ಆರಾಮಾಗಿ ಒಂದು 5 feet ಇದ್ದವರು ಕೂಡ ಆರಾಮಾಗಿ ಓಡಿಸ್ಕೊಂಡಿರ್ಬಹುದು. 5 feet ಇಂದ ಕೆಳಗಡೆ ಇದ್ದವರು ಅಂತ ಓಡಿಸೋದಕ್ಕೆ ಆಗೋದಿಲ್ಲ. ನಾನು 5'3" ಇದ್ದೀನಿ. ನಾನೇ ಫ್ಲಾಟ್ ಫುಟ್ ಕೂಡ ಮಾಡ್ತೀನಿ ಈ ಗಾಡಿಲಿ ಓಡಿಸ್ತಾ. ಅದೇ ಸೀಟ್ ಕಂಫರ್ಟ್ ಅಂತ ಬಂದಾಗ ಲಿಟ್ರಲಿ ಹೇಳ್ತೀನಿ, ಒಂದು ಚೂರು ಕೂಡ ಗಾಡಿಲಿ ಸೀಟ್ ಕಂಫರ್ಟ್ ಇಲ್ಲ. ಯಾಕಂದ್ರೆ ಒಂದು ಪರ್ಫಾರ್ಮೆನ್ಸ್ ಬೈಕ್ ಆಗಿರೋದ್ರಿಂದ ಇವರು ಸೀಟ್ ಮೇಲೆ ತುಂಬಾ ಜಾಸ್ತಿ R&D ಕೂಡ ಮಾಡಿಲ್ಲ. ರೇರ್ ಸೀಟು ಕೂಡ ಅಷ್ಟೇ ತುಂಬಾನೇ ಸ್ಟಿಫ್ ಆಗಿನೇ ಇದೆ. ಹಿಂಗಡೆ ಕುತ್ಕೊಳ್ಳೋದು ಏನಾಗ್ತಾನೋ ಗೊತ್ತಿಲ್ಲ. ಇಲ್ಲಿ ಸೀಟ್ ಅಲ್ಲಿ ಕುಶನ್ನೇ ಇಲ್ಲ. ಇದರಲ್ಲಿ ಹೆಚ್ಚು ಕಮ್ಮಿ ಹೊಂಕಿದ್ರೆ ಒಳಗಡೆ ಇರೋ ಪ್ಲಾಸ್ಟಿಕ್ ನಮ್ ಕೈಗೆ ಸಿಗುತ್ತೆ. ಇಂಜಿನ್ ಮಾತ್ರ ಕಿತ್ಕೊಂಡು ಹೀಟ್ ಆಗ್ತಾ ಇದೆ, ಫೀಲ್ ಆಗ್ತಾ ಇದೆ ಆಕ್ಚುಲಿ ಹೋಗ್ಬೇಕಾದ್ರೆ. ಆದ್ರೂ ದೊಡ್ಡ ರೇಡಿಯೇಟರ್ ಕೊಟ್ಟಿದ್ರು ಕೂಡ ನಾಟ್ ಯೂಸ್ ಅಂತಾನೆ ಕೂಡ ಹೇಳ್ಬೋದು ಈ ಗಾಡಿನ. ಯಾಕಂದ್ರೆ ಈಗ ಬರ್ತಾ ಟ್ರಾಫಿಕ್ ಅಲ್ಲಿ ಓಡಿಸ್ಕೊಂಡ್ ಬಂದೆ ಹೆವಿ ಹೀಟ್ ಗುರು ಗಾಡಿಲಿ. ಲಿಟ್ರಲಿ ಡುಕಾಟಿ ಬಿಟ್ರೆ ನೆಕ್ಸ್ಟ್ ಕಾಲ್ ತಂದೂರಿ ಆಗೋದು ಈ ಗಾಡಿಲಿ. ನೀವೇನಾದ್ರು ರೈಡಿಂಗ್ ಬೂಟ್ಸ್ ಹಾಕಿದ್ರೆ ಫೀಲ್ ಆಗಲ್ಲ ಅಂತ ಅನ್ಕೊಳ್ಳಿ. ನಂತರ ಈ ತರ ಸಣ್ಣ ಶೂಗಳು ಹಾಕೊಂಡ್ರೆ ಕಿತ್ಕೊಂಡು ಹೀಟ್ ಹೊಡೆಯುತ್ತೆ. ಇವ್ರು ಆಕ್ಚುಲಿ ಒಂದು ನಂಬರ್ ಪ್ಲೇಟ್ ಎಕ್ಸ್ಟೆಂಡರ್ ಕೂಡ ಹಾಕಿದ್ದಾರೆ. ಕಂಪ್ನಿಲಿ ಸ್ಟಾಕ್ ಬಂದಾಗ ನಂಬರ್ ಪ್ಲೇಟ್ ಬಂದು ಇಲ್ಲಿ ಕೂರುತ್ತೆ ಸ್ಪೀಡೋಮೀಟರ್ ಹತ್ರ. ಇವರು ಒಂದು ಎಕ್ಸ್ಟೆಂಡರ್ ಹಾಕ್ಸಿ ಮೇಲಿರೋ ನಂಬರ್ ಪ್ಲೇಟ್ ನ ಕೆಳಗಡೆಗೆ ಫಿಕ್ಸ್ ಮಾಡಿರುವಂತದ್ದು. ಒಂದು ಯೂಸ್ಫುಲ್ ಆಗಿ, ಒಂದು ಟೆಸ್ಟ್ ಫುಲ್ ಆಗಿ ಒಂದು ಮಾಡಿಫಿಕೇಶನ್ ಕೂಡ ಮಾಡಿದ್ದಾರೆ ಓನರ್ ಅಂತಾನೆ ಕೂಡ ಹೇಳ್ಬೋದು. ಇದೊಂದೇ ಮಾಡಿಫಿಕೇಶನ್ ಅಲ್ಲ ಇವ್ರು ಮಾಡಿರುವಂತದ್ದು, ಇನ್ನು ಸುಮಾರಾಗಿ ಮಾಡಿಫಿಕೇಶನ್ ಮಾಡಿದ್ದಾರೆ. ಹಂಗೆ ನೋಡೋದಾದ್ರೆ ನಮ್ಗೆ ಒಂದು ಫಾಗ್ ಲ್ಯಾಂಪ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಯಾಕಂದ್ರೆ ಸ್ಟಾಕ್ ಲೈಟ್ ಅಷ್ಟು ಚೆನ್ನಾಗಿಲ್ಲ ಈ ಗಾಡಿಲಿ ನೈಟ್ ಅಲ್ಲಿ ಹೋಗ್ಬೇಕಾದ್ರೆ. ಅದಕ್ಕೋಸ್ಕರ ಒಂದು ಫಾಗ್ ಲ್ಯಾಂಪ್ ಕೂಡ ಹಾಕಿದ್ದಾರೆ. ಇನ್ನು ಅಕಾರ್ಡಿಂಗ್ ಟು ಯೂಸ್ಫುಲ್. ಅದ್ರ ಜೊತೆಗೆ ಒಂದು ಅಂಡರ್ ಬೆಲ್ಲಿನೂ ಕೂಡ ಹಾಕಿದ್ದಾರೆ ಗಾಡಿಗೆ. ಇದು ಅಂಡರ್ ಬೆಲ್ಲಿ ಬಂದು ಇವರು ಕಸ್ಟಮ್ ಮೇಡ್ ಮಾಡಿಸಿರೋದಂತೆ ಓನರು. ಅವ್ರ ಇನ್ಸ್ಟಾಗ್ರಾಮ್ ಐಡಿ ಹಾಕ್ತೀನಿ, ಬೇಕಾದ್ರೆ ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ. ನೀವು ಎಲ್ಲಿಂದ ತರಿಸ್ಕೊಂಡ್ರು, ಎಲ್ಲಿ ಹೇಗ್ ಮಾಡಿಸಿದ್ರು ಅಂತ ನೀವು ಕೇಳಿ ನೋಡಿ. ಲೆವೆಲ್ ಸಖತ್ ಕಾಣ್ತಾ ಇದೆ. ಇದೊಂದು ಬ್ಲೂ ಕಲರ್ ಇಲ್ಲ ಬ್ಲಾಕ್ ಕಲರ್ ಅಲ್ಲಿ ಚೆನ್ನಾಗಿದೆ. ಗ್ಲಾಸಿ ಬ್ಲಾಕ್ ಮಾಡಿದ್ರೆ ಚೆನ್ನಾಗಿರ್ತಾ ಇತ್ತು. ಇಲ್ಲ ಈ ಕಲರ್ಗೆ ಕಲರ್ ಮ್ಯಾಚ್ ಮಾಡಿದ್ರೆ ಚೆನ್ನಾಗಿ ಕಾಣ್ತಾ ಇತ್ತು ಈ ಗಾಡಿಲಿ. ಬಟ್ ಈಗಲೂ ಕೂಡ ಸಖತ್ತಾಗೇನೆ ಕಾಣುತ್ತೆ. ಅದ್ರ ಜೊತೆಗೆ ಓನರ್ ಬಂದು ಇದು ಗಾಡಿಲಿ ನಮಗೆ BMC ಏರ್ ಫಿಲ್ಟರ್ ಕೂಡ ಅಪ್ಗ್ರೇಡ್ ಮಾಡಿದ್ದಾರೆ, ಇನ್ಕ್ಲೂಡಿಂಗ್ ಪರ್ಫಾರ್ಮೆನ್ಸ್ ಅಂತ ಬಂದಾಗ. ಇನ್ನ ಈ ಗಾಡಿಯ ಕರ್ವೇಟ್ ಬಗ್ಗೆ ಹೇಳೋದಾದ್ರೆ 168 kgs ಇದೆ ಕರ್ವೇಟ್. ತುಂಬಾನೇ ಲೈಟ್ ವೈಟ್ ಈ ಗಾಡಿ. ಒಂದ್ ಹೇಳದ್ನಲ್ಲಾಗ್ಲೇ ಇದು ಒಂಥರ ಪಾಕೆಟ್ ರಾಕೆಟ್ ಇದ್ದಂಗೆ. ನಾವ್ ಯಾವ ಜಾಗಕ್ಕೆ ಬೇಕಾದ್ರೂ ಎತ್ತಾಕೊಂಡು ಹೋಗ್ಬೋದು. ಬಟ್ ಇನ್ಕ್ಲೂಡಿಂಗ್ ಆಫ್ ರೋಡ್ ಬಿಟ್ಟು ನೀವು ಯಾವ ಜಾಗಕ್ಕೆ ಬೇಕಾದ್ರೂ ಆರಾಮಾಗಿ ಗಾಡಿನ ಎತ್ಕೊಂಡೋಗಿ ಚೆಚ್ಚಾಡ್ಬೋದು, ಬಚ್ಚಾಡ್ಬೋದು. ಅಷ್ಟೊಂದು ಲೈಟ್ ವೈಟ್ ಮಾಡಿದಾನೆ. ಮತ್ತೆ ಪವರ್ ಟು ವೇಟ್ ರೇಷಿಯೋ ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ ಈ ಗಾಡಿಲಿ. ಸಣ್ಣಕ್ಕಿರುವಂತ ರೈಡರ್ ಗಳು ಏನಾದ್ರು ನೀವು ಆದ್ರೆ ಈ ಗಾಡಿಲಿ ಬರುವಂತ ವಿಂಡ್ ಬ್ಲಾಸ್ಟ್ ಕಿತ್ಕೊಂಡು ಆರ್ಬಿಡ್ತೀರಾ. ಆ ಲೆವೆಲ್ ವಿಂಡ್ ಬ್ಲಾಸ್ಟ್ ಇದೆ. ಮತ್ತೆ
ಆ ಲೆವೆಲ್ ಇನಿಷಿಯಲ್ ಇದೆ. ಇನ್ನು ಗಾಡಿ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಬಗ್ಗೆ ಹೇಳೋದಾದ್ರೆ ನಮಗೆ 15 ಲೀಟರ್ ಫ್ಯೂಲ್ ಟ್ಯಾಂಕ್ ಕೆಪಾಸಿಟಿ ಸಿಗ್ತಾ ಇದೆ. ನನ್ನ ಆವರೇಜ್ ನಮಗೆ 29 ಮೈಲೇಜ್ ಕೊಡುತ್ತೆ ಅಂದ್ರೂ ಏನ್ ಗುರು 29 ಅಷ್ಟೇನಾ ಅಂತ ನೀವು ಕೇಳ್ಬೋದು. ಒಂದು ಹೈ ಕಂಪ್ರೆಷನ್ ಇಂಜಿನ್ ಗಾಡಿ ಗುರು ಇದು, ನಿಮ್ಗೆ 29 ಕೊಡ್ತಾ ಇರೋದು ಹೆಚ್ಚು. ಈ ಗಾಡಿ 29 ಕೊಡುತ್ತೆ ಅಂತಾನು ಒಂದು ಫುಲ್ ಟ್ಯಾಂಕ್ ಅಲ್ಲಿ ನಾವು 430 ಕಿಲೋಮೀಟರ್ ಆರಾಮಾಗಿ ಹೋಗಿದ್ ಬಂದ್ಬಿಡ್ಬೋದು. ಆರಾಮಾಗಿ ಏನು ಹೋಗಕ್ ಬರೋದಕ್ಕಾಗೋದಿಲ್ಲ, ಯಾಕಂದ್ರೆ ಅಷ್ಟೊಂದು ದುಡ್ಡು ಕೂಡ ಖರ್ಚು ಮಾಡುತ್ತೆ, ಅಷ್ಟೊಂದು ಪೆಟ್ರೋಲ್ ಕೂಡ ಕುಡಿದು ಬಿಡುತ್ತೆ. ಇನ್ನ ಈ ಗಾಡಿಯ ಸರ್ವಿಸ್ ಕಾಸ್ಟ್ ಬಗ್ಗೆ ಕೇಳೋದಾದ್ರೆ ನಿಮ್ಗೆ ಮಿನಿಮಮ್ ಇಲ್ಲ ಅಂದ್ರೂ 3 ರಿಂದ 3.5 ಸಾವಿರ ಅಂತ ಆಗೇ ಬಿಡುತ್ತೆ. ಏನಿಲ್ಲ ಅಂದ್ರೂ ನಿಮ್ಗೆ ಅದರಲ್ಲಿ ಪಾಡಿಸ್ಕೊಳ್ಳೋದೇನು ನಮ್ಗೆ ಚಾರ್ಜಸ್ ಜಾಸ್ತಿ ಬಿಡೋದೇ ಇಲ್ಲ, ಯಾಕಂದ್ರೆ ಲೇಬರ್ ಚಾರ್ಜ್ ಹಾಕೊಂಡು ಪೆಟ್ಬಿಟ್ಟಿರ್ತಾನೆ ಅಲ್ಲೇ, ಆ ಲೆವೆಲ್ ಲೇಬರ್ ಚಾರ್ಜ್ ಕೊಡ್ತಾನೆ KTM ಅವನು. ಮತ್ತೆ ನಮ್ಗೆ ಈ ಗಾಡಿಲಿ ನಮ್ಗೆ ಕಂಪ್ಲೀಟ್ಲಿ ಅಡ್ಜಸ್ಟಬಲ್ ಬ್ರೇಕ್ ಲಿವರ್ಸ್ ಕೂಡ ನೋಡೋದಕ್ಕೆ ಸಿಗುತ್ತೆ. ಇಲ್ಲೇನ್ ಸ್ವಿಚ್ ನೋಡ್ತಾ ಇದ್ದೀರಲ್ಲ, ಇದನ್ನ ನಾವು ತಿರುಗಿಸ್ಕೊಂಡು ನಾವು ಬ್ರೇಕ್ ನಮ್ಮ ಫಿಂಗರಿಂಗ್ ಅಕಾರ್ಡಿಂಗ್ ನಾವು ಅಡ್ಜಸ್ಟ್ ಕೂಡ ಮಾಡಬಹುದು. ಇನ್ನ ಈ ಗಾಡಿ ಆನ್ ರೋಡ್ ಪ್ರೈಸ್ ಬಗ್ಗೆ ಹೇಳೋದಾದ್ರೆ 4.5 ಲಕ್ಷ ಇದೆ ಗುರು ಗಾಡಿ ಆನ್ ರೋಡ್ ಪ್ರೈಸ್. ಹೊಸ GST ರೂಲ್ಸ್ ಬಂದಿದ್ದು ಅಬೌವ್ 350cc ಗಾಡಿಗಳ ಪ್ರೈಸ್ ಎಲ್ಲ ಆಕಾಶ ಮುಟ್ಬಿಟ್ಟಿದೆ. ಲಿಟ್ರಲಿ ಒಂದೊಂದ್ ಟೈಮ್ ಭಯ ಆಗುತ್ತೆ, ಈ ತರ ಗಾಡಿಗಳು ನಮ್ಮಂತ ಮಿಡಲ್ ಕ್ಲಾಸ್ ಜನಗಳು ಅಫೋರ್ಡ್ ಮಾಡೋದಕ್ಕಾಗತ್ತಾ ಅಂತಾನೆ ಕೂಡ ಭಯ ಆಗುತ್ತೆ. ನೀವು ಆದ್ರೆ ಒಂದು ವಿಷಯನ ನೀವು ನೆನ್ಪಿಟ್ಕೊಳ್ಳಿ, ಒಂದು ವಸ್ತು ನಮ್ಗೆ ಎಕ್ಸ್ಪೆನ್ಸಿವ್ ಅಂತ ಅನ್ಕೊಂಡ್ರೆ ಮಾತ್ರ ಎಕ್ಸ್ಪೆನ್ಸಿವ್, ಇಲ್ಲ ಅಂದ್ರೆ ಅದು ಎಕ್ಸ್ಪೆನ್ಸಿವ್ನೇ ಅಲ್ಲ. ಸೊ ಐ ಹೋಪ್ ಯು ಗೈಸ್ ಎಲ್ಲರೂ ಕೂಡ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಂಡಿದ್ದೀನಿ. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ರೈಟ್ ಸೇಫ್ ಅಂಡ್ ಬಿ ಸೇಫ್ ಗೈಸ್. ವಿಡಿಯೋಗಳು ತುಂಬಾ ಡಿಲೇ ಆಗಿ ಬರ್ತಾ ಇದೆ, ಯಾಕೆ ಅಂತಾನು ಕೂಡ ಕಾರಣ ಕೊಟ್ಬಿಡ್ತೀನಿ. ನನಗೆ ಫ್ರೆಂಡ್ ಸರ್ಕಲ್ ತುಂಬಾ ಕಮ್ಮಿ ಇರೋದ್ರಿಂದ ನನಗೆ ಗಾಡಿ ಕೊಡೋರು ಯಾರು ಕೂಡ ಸಿಗೋದಿಲ್ಲ. ಎಕ್ಸಾಂಪಲ್ ಹೇಳ್ಬೇಕಂದ್ರೆ ನನಗೆ ಸಾಲ ಕೇಳೋದಕ್ಕಿಂತ ಜನ ಕಮ್ಮಿ, ಅಂತದ್ರಲ್ಲಿ ಗಾಡಿ ಕೇಳಿದ್ರೆ ನಾನು ಕೊಡುವಂತವ್ರು ಎಲ್ಲಿಂದ ಸಿಗ್ತಾರೆ ನೀವೇ ಹೇಳಿ. ನನಗೂ ಈ ಗಾಡಿ ತಗೋಬೇಕು ಅಂತ ಆಸೆ, ಬಟ್ ಏನ್ ಮಾಡ್ತೀರಾ, ₹1 ಸೇವಿಂಗ್ಸ್ ಕೂಡ ಆಗ್ತಾ ಇಲ್ಲ ಈ ಗಾಡಿಗೆ. ಬರುವಂತ ದುಡ್ಡು ಎಲ್ಲಿ ಹೋಗ್ತಾ ಇದೆ ಏನು ಅನ್ನೋದು ಒಂದನ್ನು ಕೂಡ ಗೊತ್ತಾಗೋದೇ ಇಲ್ಲ, ಎಲ್ಲಿ ಖರ್ಚಾಗುತ್ತೆ ಅನ್ನೋದನ್ನು ಕೂಡ ಗೊತ್ತಾಗೋದಿಲ್ಲ. ಬಟ್ ನನ್ನ ಕನಸಾಗೇನೆ ಉಳಿದ್ಬಿಡುತ್ತೆ ಅಂತ ಒಂದ್ ಕಡೆ ಭಯನೂ ಕೂಡ ಆಗುತ್ತೆ. ಬಟ್ ಏನ್ ಮಾಡ್ತೀರಾ, ಲೈಫ್ ಅನ್ನೋ ಗೇಮಲ್ಲಿ ಅವಾಗ ಟ್ವಿಸ್ಟ್ ಇದ್ದೇ ಇರುತ್ತೆ. ತುಂಬಿದ ಜೇಬು 100 ಆಟ ಆಡ್ಸಿದ್ರೆ ಖಾಲಿ ಜೇಬು 100 ಪಾಠ ಕಲಿಸುತ್ತಂತೆ. ಸತ್ಯ.